ಪ್ರಾಯೇಣೈತದ್ ಭಗವತಃ ಈಶ್ವರಸ್ಯ ವಿಚೇಷ್ಟಿತಂ ಮಿಥೋ ನಿಘ್ನಂತಿ ಭೂತಾನಿ ಭಾವಯಂತಿ ಚ ಯನ್ಮಿಥಃ ಅಂತ ಆ ಶ್ಲೋಕ. ಇದು ಭಾಗವತದ 1ನೇ ಸ್ಕಂದದಲ್ಲೇ 14ನೇ ಅಧ್ಯಾಯದಲ್ಲಿ 24ನೇ ಶ್ಲೋಕದ ರೂಪದಲ್ಲಿ ಕೇಳಿ ಬರ್ತದೆ. ಇದೊಂದು ತಿಳ್ಕೊಂಡ್ಬಿಟ್ರೆ ಪ್ರಾಯ ಎಲ್ಲ ಶಾಸ್ತ್ರಗಳಲ್ಲೂ ಕೂಡ ಏನು ಸಂಗತಿಗಳು ವರ್ಣಿತ ಆಗಿವೆ, ಶಾಸ್ತ್ರಗಳಲ್ಲಿ ಮಾತ್ರ ಅಲ್ಲ, ಪ್ರತ್ಯಕ್ಷದಿಂದ ಅನುಮಾನದಿಂದ ನಾವು ತಿಳಿಯುವ ಸಂಗತಿಗಳು, ಲೋಕದಲ್ಲಿ ನಾವು ಕಾಣುವ ಸಂಗತಿಗಳು, ಅವೆಲ್ಲವೂ ಕೂಡ ನಮಗೆ ಭಗವಂತನ ಮಹಿಮೆಗೆ ದ್ಯೋತಕ ಆಗ್ತವೆ. ಅದು ತುಂಬ ಒಂದು ವಿಶಿಷ್ಟವಾದ ಸಂಗತಿ. ಅದು ಹೇಗೆ ಅಂದರೆ, ಪ್ರಾಯೇಣೇತದ್ ಭಗವತಃ, ಪರಮಾತ್ಮನ ಲೀಲೆ ಅಂದರೆ ಇದು ಹೀಗೆ, ಭಗವಂತನ ಲೀಲೆ ಅಂತ ಇದು. ಅದು ಹೇಗೆ ಭಗವಂತನ ಲೀಲೆ? ಈಶ್ವರಸ್ಯ ವಿಚೇಷ್ಟಿತಂ, ಇದು ಈಶ್ವರನ ಲೀಲೆ. ಮಿಥೋ ನಿಘ್ನಂತಿ ಭೂತಾನಿ, ಈ ಜಗತ್ತನ್ನು ನಾವು ನೋಡ್ತಾ ಇದ್ರೆ ಇಲ್ಲಿ ಪ್ರತಿಯೊಬ್ಬರೂ ಕೂಡ ಯಾವುದ್ಯಾವುದೋ ಸಂದರ್ಭದಲ್ಲಿ ಪರಸ್ಪರ ಹಾನಿ ಮಾಡ್ಕೋತಾರೆ. ನಾವು ನಿಮಗೆ ಹಾನಿ ಮಾಡ್ತೀವಿ, ನೀವು ನಮಗೆ ಹಾನಿ ಮಾಡ್ತೀರಿ. ಗಂಡ ಹೆಂಡತಿಗೆ, ಹೆಂಡತಿ ಗಂಡನಿಗೆ, ತಂದೆ ತಾಯಂದಿರು ಮಕ್ಕಳಿಗೆ, ಮಕ್ಕಳು ತಮ್ಮ ತಂದೆ ತಾಯಂದಿರಿಗೆ ಹಾನಿ ಮಾಡ್ತಾರೆ. ಜಗತ್ತಿನಲ್ಲಿ ಯಾರ್ಯಾರಿಗೂ ಹಾನಿ ಮಾಡ್ತಿರ್ತಾರೆ. ಕೇವಲ ಶತ್ರುಗಳು ಖಡ್ಗ ಹಿಡ್ಕೊಂಡು ಕೈಯಲ್ಲಿ ಬಂದೂಕು ಹಿಡ್ಕೊಂಡು ಮಾತ್ರ ಹಾನಿ ಮಾಡ್ತಾರೆ ಅಂತಲ್ಲ, ಅಂತೂ ಹಾನಿ ತಟ್ತಾನೇ ಇರ್ತದೆ. ಮತ್ತೊಂದು ಕಡೆ ಪರಸ್ಪರ ಪ್ರೀತಿಯನ್ನು ತೋರಿಸ್ತಿರ್ತಾರೆ. ಇದೆಲ್ಲ ಹೇಗೆ ಈ ಥರ? ಭಾಗವತದ ಈ ಶ್ಲೋಕಕ್ಕೆ ಒಬ್ಬರು ಮತ್ತೊಬ್ಬರನ್ನು ಹುಟ್ಟಿಸಬಹುದು. ನಿಘ್ನಂತಿ ಅಂದರೆ ಕೊಲ್ಲುತ್ತಾರೆ, ಇನ್ನು ಭಾವಯಂತಿ ಅಂದರೆ ಹುಟ್ಟಿಸ್ತಾರೆ ಅಂತ ಹೀಗೆ ಅರ್ಥ ಮಾಡಿದ್ದಾರೆ. ಅದಷ್ಟೇ ಅಲ್ಲ, ಒಬ್ಬರು ಇನ್ನೊಬ್ಬರಿಗೆ ಧಕ್ಕೆ ತರುವುದು. ನಿಘ್ನಂತಿ ಅಂದರೆ ಧಕ್ಕೆ ತರುವುದು, ಯಾವುದ್ಯಾವುದೋ ಕಾರಣದಿಂದ ಮಾನಸಿಕವಾಗಿ ದೈಹಿಕವಾಗಿ ಯಾರ್ಯಾರಿಗೂ ಧಕ್ಕೆ ತರ್ತಿರ್ತಾರೆ. ಇನ್ಯಾರೋ ಮತ್ತೊಬ್ಬರು ಯಾರಿಗೋ ಅಥವಾ ನಮಗೆ ಅವರು ಪ್ರೀತಿ ತೋರಿಸ್ತಿರ್ತಾರೆ. ಅಂತೂ ನಮಗೆ ತೊಂದರೆ ಕೊಡೋರು ಒಂದಿಷ್ಟು ಜನ ಇದ್ದರೆ, ಪ್ರೀತಿ ತೋರಿಸೋರು ಒಂದಿಷ್ಟು ಜನ ಇದ್ದೇ ಇರ್ತಾರೆ, ಬೇರೆಯವರು ಇರ್ತಾರೆ. ಅದಲ್ಲದೆ ಇವತ್ತಿನ ಈ ದೇಶ ಈ ಕಾಲದಲ್ಲಿ ಒಬ್ಬರು ನಮಗೆ ಪ್ರೀತಿ ತೋರಿಸಿದ್ರು ಕೂಡ ಮತ್ತೊಂದು ದೇಶ ಕಾಲದಲ್ಲಿ ಅವರೇ ನಮಗೆ ಹಾನಿ ಮಾಡ್ತಿರ್ತಾರೆ. ಇನ್ನೊಬ್ರು ಯಾರೋ ಈಗ ನಮಗೆ ಹಾನಿ ಮಾಡಿದ್ದಾರೆ, ತೊಂದರೆ ಕೊಟ್ಟಿದ್ದಾರೆ ಅಂತ ನಾವು ಅವ್ರ ಮೇಲೆ ಅಸಮಾಧಾನ ಮಾಡಿಕೊಂಡ್ರು, ಅವರು ಮತ್ತೊಂದು ದೇಶದಲ್ಲಿ ಮತ್ತೊಂದು ಕಾಲದಲ್ಲಿ ಮತ್ತೆ ನಮಗೆ ಪ್ರೀತಿ ತೋರಿಸ್ತಿರ್ತಾರೆ. ಆದ್ದರಿಂದ ನಾವು ಯಾರನ್ನಾದರೂ ಇವರು ನಮಗೆ ತೊಂದರೆ ಕೊಡುವವರು, ಇವರು ನಮಗೆ ಮಿತ್ರರು ಅಂತ ಹೀಗೆ ಭಾವಿಸುವುದಕ್ಕೆ ವಿಶೇಷ ಅರ್ಥವೇ ಇಲ್ಲ. ಇದೆಲ್ಲ ಭಗವಂತನ ಮಹಿಮೆಯಿಂದ ಹೀಗೆ ಮಾಡ್ತಾರೆ. ಇಷ್ಟನ್ನು ನಾವು ಈಗ ತಿಳ್ಕೊಂಡ್ಬಿಟ್ರೆ, ಈ ಸೃಷ್ಟಿಗೆ ಬಂದಾಗಿನಿಂದ ಸೃಷ್ಟಿ ಮುಗಿಸಿ ನಾವು ನಮ್ಮ ಸಾಧನೆಯನ್ನು ಮುಗಿಸಿ ಮುಕ್ತರಾಗುವವರೆಗೆ, ಅಥವಾ ಪ್ರಾತಃ ಕಾಲದಲ್ಲಿ ನಾವು ಬೆಳಿಗ್ಗೆ ಎದ್ದು ರಾತ್ರಿ ಮಲಗುವವರೆಗೆ ನಮಗೆ ಏನೇನು ಆಗ್ತದಲ್ಲ ಎಲ್ಲರ ಜೀವನದಲ್ಲೂ ಕೂಡ, ಪಂಡಿತರು, ಪಾಮರರು, ಮತ್ತು ಸ್ತ್ರೀಯರು, ಪುರುಷರು, ಪ್ರಾಣಿಗಳು, ಪಕ್ಷಿಗಳು, ದೇವತೆಗಳು, ಋಷಿಗಳು, ಪಿತೃಗಳು, ಚಕ್ರವರ್ತಿಗಳು, ಮನುಷ್ಯರು, ಎಲ್ಲರ ಜೀವಮಾನದಲ್ಲೂ ಕೂಡ ಒಟ್ಟಾರೆ ಇರುವುದು ಇಷ್ಟೇ ಸಂಗತಿ. ಯಾರೋ ಒಬ್ಬರಿಗೆ ಮಿತ್ರರಾಗಿ ಪ್ರೀತಿಯನ್ನಾದರೂ ತೋರಿಸ್ತಿರ್ತಾರೆ, ಮತ್ತೊಬ್ರು ಯಾರೋ ಒಬ್ಬರಿಗೆ ತೊಂದರೆಯನ್ನಾದರೂ ಕೊಡ್ತಿರ್ತಾರೆ. ಅಷ್ಟು ಬಿಟ್ಟು ಇಲ್ಲೇನಿದೆ? ಬೇರೆ ಏನು ಕೂಡ ಇಲ್ಲಿ ಕಾಣಿಸುವುದೇ ಇಲ್ಲ. ಜಗತ್ತಿನ ಎಲ್ಲ ಸಂಗತಿಗಳು ಕೂಡ ಇದರಲ್ಲಿ ಆಗಿಯೇ ಬಿಟ್ಟಿವೆ. ಇದು ಯಾಕೆ ಬಂದಿದೆ ಆ ಭಾಗವತದಲ್ಲಿ, ಆ ಸ್ಕಂದದಲ್ಲಿ, ಆ ಅಧ್ಯಾಯದಲ್ಲಿ ಅಂದರೆ, ದ್ವಾರಕೆಯಲ್ಲಿ ಎಲ್ಲರೂ ಕೂಡ ಪ್ರಾಣ ಪರಿತ್ಯಾಗ ಮಾಡಿ ಆಗಿದೆ. ಅರ್ಜುನ ಹೇಳುವ ಮಾತಿದು, ಎಲ್ಲರೂ ಪ್ರಾಣ ಪರಿತ್ಯಾಗ ಮಾಡಿದ್ದಾರೆ, ನಾನು ಕೃಷ್ಣನ ಪತ್ನಿಯರನ್ನು ರಕ್ಷಿಸಬೇಕು ಅಂತ ಹೋದರೆ ನನಗೂ ಕೂಡ ಅದು ಸಾಧ್ಯ ಆಗಲಿಲ್ಲ. ಕೃಷ್ಣನ ಪತ್ನಿಯರೆಲ್ಲ ಯಾರೋ ಕಳ್ಳ ಕಾಕರ ಪಾಲಾಗಿ ಹೋಗಿಬಿಟ್ರು. ಕೆಲವರು ಯಾರೋ 4-5 ಜನ ಮಾತ್ರ ಅಲ್ಲಿ ಉಳಿದಿದ್ರು ಅಷ್ಟೆ, ಉಳಿದವರೇ ಯಾರೂ ಇಲ್ಲವೇ ಇಲ್ಲ ಅಲ್ಲಿ. ಎಲ್ಲರೂ ಮದ್ಯಪಾನ ಮಾಡಿ ಬುದ್ಧಿ ಕೆಟ್ಟು ಅಪರಿಚಿತರಂತೆ ಹೊಡ್ಕೊಂಡು ಸತ್ತು ಹೋಗಿಬಿಟ್ರು. ಅಜಾನತಾಂ, ಅಪರಿಚಿತರಂತೆ, ಯಾರ್ಯಾರಿಗೋ ಸಂಬಂಧಪಟ್ಟವರಂತೆ ಪರಸ್ಪರ ಹೊಡೆದಾಡ್ಕೊಂಡು ಸತ್ತು ಹೋಗಿಬಿಟ್ರಲ್ಲ ಎಲ್ಲರೂ ಕೂಡ. ಇದು ಭಗವಂತನ ಚೇಷ್ಟ. ಕೆಲವು ಕಡೆ ಅವರೇ ಪರಸ್ಪರ ಪ್ರೀತಿಸ್ತಾರೆ ಕೂಡ. ನಾನು ನಿಘ್ನಂತಿ ಮತ್ತು ಭಾವಯಂತಿ ಅನ್ನುವ ಆ ಮಾತಿಗೆ, ಮೊದಲ ಸ್ಕಂದದ 14ನೇ ಅಧ್ಯಾಯದ 24ನೇ ಶ್ಲೋಕದ ಮಾತಿಗೆ ಬರೇ ಹುಟ್ಟಿಸುವುದು, ಸಾಯಿಸುವುದು ಅಂತ ಅರ್ಥ ಮಾಡಿಕೊಂಡು ಸಮಾಧಾನ ಪಟ್ಟಿಲ್ಲ. ಒಟ್ಟಾರೆ ಧಕ್ಕೆ, ಮಾನಸಿಕವಾಗಿ ದೈಹಿಕವಾಗಿ ಧಕ್ಕೆ ತರುವುದು, ಹಾಗೆ ಪ್ರೀತಿ ತೋರಿಸುವುದು, ಇದೆಲ್ಲ ಈ ಒಂದು ಅರ್ಥವನ್ನು ಹಿಗ್ಗಿಸಿಕೊಂಡು ಇದೆಲ್ಲ ಭಗವಂತನ ಲೀಲೆ ಅಂತ ನಾನು
ಅರ್ಥ ಮಾಡ್ಕೊಂಡಿದ್ದೇನೆ. ಜಲೌಕಸಾಂ ಜಲೆ ಯದ್ವತ ಮಹಾಂತೋ ಅದಂತಣೀಯ ಸಹ ದುರ್ಬಲಾನ್ ಬಲಿನೋ ರಾಜನ್ ಮಹಾಂತೋ ಬಲಿನೋ ಮಿಥಃ. ನೀರಿನಲ್ಲಿ ಸಣ್ಣ ಮೀನನ್ನು ದೊಡ್ಡ ಮೀನು ನುಂಗುತ್ತದೆ. ಇದು ನೀರಿನಲ್ಲಿ ನಡೀತಿರ್ತದೆ ಇದು. ಮತ್ತು ನೆಲದ ಮೇಲೆ ಯಾವುದೋ ದೊಡ್ಡ ಪ್ರಾಣಿ ಮತ್ತೊಂದು ಸಣ್ಣ ಪ್ರಾಣಿಯನ್ನು ತನ್ನ ಆಹಾರಕ್ಕಾಗಿ ಕಬಳಿಸ್ತಿರ್ತದೆ. ಇನ್ನು ಜೀವೋ ಜೀವಸ್ಯ ಜೀವನಂ ಅಂತ ಶಾಸ್ತ್ರದಲ್ಲಿ ಬಂದಿದೆ. ಒಂದು ಜೀವ ಮತ್ತೊಂದು ಜೀವಕ್ಕೆ ಯಾವತ್ತೂ ಕೂಡ ಜೀವನವಾಗಿರ್ತದೆ. ಒಂದು ಜೀವ ಇನ್ನೊಂದು ಜೀವವನ್ನು ನುಂಗಿ ನಾಶ ಮಾಡ್ತಿರ್ತದೆ ಅಷ್ಟೆ. ಅಷ್ಟು ಬಿಟ್ಟರೆ ಈ ಜಗತ್ತಿನಲ್ಲಿ ಮತ್ತೇನು ಕೂಡ ಎಲ್ಲೂ ಕಾಣಿಸೋದಿಲ್ಲ. ಅದೇ ಇರುವುದು, ಈ ಜಗತ್ತಿನಲ್ಲಿ ಇರುವುದೆಲ್ಲವೂ ಕೂಡ ಅದೇ. ಅಂತೂ ಎಲ್ಲವೂ ಭಗವಂತನ ಸೃಷ್ಟಿ. ಅದರಲ್ಲಿ ಯಾರ್ಯಾರೋ ಯಾವ್ಯಾವುದೋ ಕಾಲಕ್ಕೆ ಒಬ್ಬರು ಯಾರನ್ನು ನಾಶ ಮಾಡ್ತಾರೆ, ಮತ್ತೊಬ್ಬರು ಯಾರನ್ನು ಪ್ರೀತಿಸ್ತಾರೆ. ಭಾಗವತದಲ್ಲಿ 11ನೇ ಸ್ಕಂದದಲ್ಲಿ ಮತ್ತೊಂದು ಮಾತು ಬಂದಿದೆ. ಕರ್ಮಭ್ರಾಮ್ಯ ಮಾನಸ್ಯ ದೇವತಿರಿಯಂ ನಿರ್ಯೋನಿಷು ಬಂಧುಜ್ಞಾತ್ಯರಿ ಮಧ್ಯಸ್ಥೆ ಮಿತ್ರೋದಾಸೀನ ಶತ್ರವಃ ಸರ್ವ ಏವ ಹಿ ಸರ್ವೇಷಾಂ ಭವಂತಿ ಕ್ರಮಶೋ ಮಿತಃ. ನಾವು ಈ ಜಗತ್ತಿನಲ್ಲಿ ನಮ್ಮ ಕರ್ಮಾನುಸಾರವಾಗಿ ದೇವತೆಗಳೋ, ಋಷಿಗಳೋ, ಮನುಷ್ಯರೋ, ಚಕ್ರವರ್ತಿಗಳೋ, ಪ್ರಾಣಿಗಳೋ, ಪಕ್ಷಿಗಳೋ ಹಾಗೆ ಹುಟ್ಟುತ್ತಾ ಇದ್ದೀವಿ, ಸಾಯ್ತಾ ಇದ್ದೀವಿ. ನಮಗಿಲ್ಲಿ ಯಾರ್ಯಾರೋ ವಿವಾಹದ ಸಂಬಂಧದಿಂದ ಬೀಗರಾಗಿ ಬರ್ತಾರೆ, ಮತ್ತಾರೋ ನಮ್ಮ ಸಂಬಂಧಿಕರಾಗ್ತಾರೆ, ಶತ್ರುರಾಗ್ತಾರೆ, ಮತ್ತೊಬ್ಬರು ಯಾರೋ ಮಧ್ಯಸ್ಥರಾಗ್ತಾರೆ, ಶತ್ರುಗಳಾಗ್ತಾರೆ. ಸರ್ವ ಏವ ಹಿ ಸರ್ವೇಷಾಂ ಭವಂತಿ. ಎಲ್ಲರಿಗೂ ಕೂಡ ನಮ್ಮ ಜೀವಮಾನದಲ್ಲಿ ಎಲ್ಲರಿಗೂ ಕೂಡ ಶತ್ರುಗಳಿದ್ದಾರೆ, ಮಿತ್ರರಿದ್ದಾರೆ, ಬೀಗರಿದ್ದಾರೆ. ಒಬ್ರು ಯಾರೋ ಶತ್ರುಗಳಾಗ್ತಾರೆ, ಮತ್ತೊಬ್ರು ಯಾರೋ ಮಿತ್ರರಾಗ್ತಾರೆ. ಇವತ್ತು ಶತ್ರುಗಳಾದವರು ನಾಳೆ ಅವರೇ ಮಿತ್ರರಾಗ್ತಾರೆ, ಇವತ್ತು ಮಿತ್ರರಾದವರು ಅವರೇ ಶತ್ರುಗಳಾಗಿಬಿಡ್ತಾರೆ. ಇಂಥದನ್ನೆಲ್ಲ ನಮ್ಮ ಜೀವಮಾನದಲ್ಲಿ ನಾವು ನೋಡ್ತಾನೇ ಇರ್ತೇವೆ. ಇದೆಲ್ಲವೂ ಭಗವಂತನ ಮಹಿಮೆನೆ. ಕರ್ಮಭಿ ಭ್ರಾಮ್ಯ ಮಾನಸ್ಯ. ನಮ್ಮ ಕರ್ಮಾನುಸಾರವಾಗಿ ನಮ್ಮನ್ನೆಲ್ಲವನ್ನೂ ಕೂಡ ತಿರುಗಾಡಿಸ್ತಾ ಇರುವವನು ಯಾರು? ಭಗವಂತನೇ. ಲೋಕಾದ್ ಏಕೋ ದೇವ ಸರ್ವಭೂತೇಷು ಗೂಢ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಕರ್ಮಾಧ್ಯಕ್ಷ ಸರ್ವಭೂತಾಧಿವಾಸ ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚ ಅಂತ ಶ್ವೇತಾಶ್ವತರ ಉಪನಿಷತ್ತು. ಭಗವಂತನನ್ನ ಕರ್ಮಾಧ್ಯಕ್ಷ ಅಂತ ಹೇಳಿದೆ ಶಾಸ್ತ್ರ. ನಾವು ಮಾಡುವ ಕರ್ಮಗಳಿಗೆ ಅವನೇ ಅಧ್ಯಕ್ಷ, ಸೂಪರ್ವೈಸರ್. ಅಲ್ಲದೆ ಕರ್ಮ ಅಂದರೆ ನಾವೇ ಜೀವರು. ಕರೋಸ್ಮಿನ್ ಮೀಯತೆ ಇತಿ ಕರ್ಮಜೀವ ಉದಾಹೃತಃ. ನಾವು ಜೀವರೇನಿದ್ದೀವಿ, ನಾವೇ ಕರ್ಮರು. ನಮಗೆಲ್ಲ ಕರ್ಮವನ್ನು ಮಾಡುವ ನಮಗೆ ಆ ಭಗವಂತನೇ ಅಧ್ಯಕ್ಷ. ಹೀಗೆ ಅಧ್ಯಕ್ಷನಾದ ಭಗವಂತನಿಂದಾಗಿಯೇ ಅವನ ಮಹಿಮೆಯಿಂದ ನಮಗೆಲ್ಲ ಈ ಸಂಸಾರದಲ್ಲಿ ಬೇರೆ ಬೇರೆ ಯೋನಿಗಳಲ್ಲಿ ಜನನ ಮರಣ ಇವೆಲ್ಲ ನಡೆದಿವೆ. ನಡೆದಾಗ ಯಾರೋ ಶತ್ರುಗಳಾಗಿದ್ದಾರೆ, ಮತ್ತಾರೋ ಮಿತ್ರರಾಗಿದ್ದಾರೆ. ಇವತ್ತು ಶತ್ರುಗಳಾದವರೇ ನಾಳೆ ಮಿತ್ರರು, ಇವತ್ತು ಮಿತ್ರರಾದವರೇ ನಾಳೆ ಶತ್ರುಗಳು. ಇದೆಲ್ಲ ಭಗವಂತನ ಮಹಿಮೆ ಅಲ್ಲದೆ ಮತ್ತೇನು? ಅರ್ಥ ಮಾಡ್ಕೊಳ್ಳೋದು ಕಷ್ಟನೇ. ನಾನೇ ಇದನ್ನು ಯಾರೋ ಒಬ್ಬರಿಗೆ ಈ ಭಾಗವತದ ಈ ಶ್ಲೋಕವನ್ನು ಪ್ರಾಯಣೈತದ್ ಭಗವತಃ ಈಶ್ವರಸ್ಯ ವಿಚೇಷ್ಟಿತಂ ಅಂತ ಹೀಗೆ ಹೇಳಿದಂತೆ, ಇದನ್ನು ಹೇಳಿದಾಗ ಇದನ್ನು ಭಗವಂತನ ಮಹಿಮೆ ಅಂತ ನಾವು ಹೇಗೆ ಅನುಸಂಧಾನ ಮಾಡೋದು? ವಿಚಿತ್ರವಾಗಿದೆಯಲ್ಲ. ಯಾಕೆಂದರೆ ನಾವು ಸಂಕಟದಲ್ಲಿ ಮುಳುಗಿದ್ದಾಗ ಆ ಸಂಕಟ ಎಲ್ಲ ಭಗವಂತ ಕೊಟ್ಟಿದ್ದು ನಮಗೆ ಅಂತ ಅನುಸಂಧಾನ ಮಾಡೋದು ಹೇಗೆ ಅಂತ ನನಗೊಬ್ಬರು ಪ್ರಶ್ನೆ ಮಾಡಿದರು. ಅದಿರಲಿ, ನಾವು ಸುಖದಲ್ಲಿ ಮತ್ತರಾಗಿದ್ದಾಗಲೂ ಕೂಡ ಇದು ಭಗವಂತ ನಮಗೆ ಕೊಟ್ಟಿದ್ದಾನೆ ಸುಖ ಅಂತ ಆ ಸುಖದ ಉನ್ಮಾದದಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟವೇ. ಅಂತೂ ನಮ್ಗೆ ಅರ್ಥ ಆಗಲಿ ಬಿಡಲಿ, ಅದು ಭಗವಂತನ ಮಹಿಮೆಯೇ. ಅಥವಾ ನನ್ನಂಥವನಿಗೆ ಇದು ಅರ್ಥ ಆಗಿದೆ, ಆದರೂ ನಾನೇನು ಉತ್ತಮ ಅಂತಲ್ಲ, ನಾನು ಮಂದಾಧಿಕಾರಿಯೇ. ಮಂದಾಧಿಕಾರಿಗಳಿಗೂ ಹೀಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಕಂಟಕಂ ಕಂಟಕೇನೇವ ದ್ವಯಂ ಚ ಅಪಿ ಈಶಿತು ಸಮಂ. ಅದೇ ಭಾಗವತ ಅಲ್ಲೇ 1ನೇ ಸ್ಕಂದದ 14ನೇ ಅಧ್ಯಾಯದಲ್ಲಿ 26ನೇ ಶ್ಲೋಕದಲ್ಲಿ ಹೇಳ್ತದೆ. ಈ ಯಾದವರನ್ನ ಪರಸ್ಪರ ಕೊಲ್ಲಿಸಿದ, ಕೌರವರನ್ನು ಕೊಲ್ಲಿಸಿದ, ಅಷ್ಟಾದಶಾಕ್ಷೌಹಿಣೀನಾಂ ತಾವದ್ಭಿರ್ ಮಾಯಯಾ ಜನೈಹಿ ಕೃತಂ ವ್ಯಾಪಾದನಂ ಏನ ತಸ್ಮೈ ವಿಶ್ವಾತ್ಮನೇ ನಮಃ ಅಂತ. ಅದು ಮುಂದೆ ಭಾಗವತದಲ್ಲಿ ಒಂದು ಕಡೆ ಬರೋದಿದೆ. 18 ದಿನಗಳಲ್ಲಿ 18 ಅಕ್ಷೌಹಿಣಿ ಸೈನ್ಯವನ್ನು ಇವನೇ ವಿಶ್ವಾತ್ಮನಾದ ಈ ಭಗವಂತನೇ ಕೊಲ್ಲಿಸಿಬಿಟ್ನಲ್ಲ, ಅವನಿಂದಾಗಿ ಇದೆಲ್ಲ ಆಯ್ತಲ್ಲ. ತಸ್ಮೈ ವಿಶ್ವಾತ್ಮನೇ ನಮಃ. ದ್ವಯಂ ಚ ಅಪೀಶಿತು ಸಮಂ. ಇನ್ಯಾರನ್ನೋ ಕೊಲ್ಲಿಸುವುದು, ಕಾಯುವುದು, ಈ ಥರ ಮಾಡುವುದೆಲ್ಲವೂ ಅವನಿಗೆ ಸಮಾನ. ಈ ಎರಡೂ ಕಾರ್ಯ ಆತನಿಗೆ ಸಮಾನ. ಅದು ಆತನ ಮಹಿಮೆ ಅಂತ ನೋಡಬೇಕು ಅಂತ ಅರ್ಜುನ ಹೇಳಿದ ಮಾತಿದೆ. ತುಂಬ ಸುಂದರವಾದಂಥ ಮಾತಿದೆ.
ಇದು ಭಾಗವತದಲ್ಲಿ ಆ 1ನೇ ಸ್ಕಂದದಲ್ಲಿ 14ನೇ ಅಧ್ಯಾಯದಲ್ಲಿ 24ನೇ ಶ್ಲೋಕದ ರೂಪದಲ್ಲಿ ಬರುವಂಥ ಮಾತು. ಇನ್ನು ಭಾರತದಲ್ಲಿ ಭಗವಂತನ ಮಹಿಮೆ ಹೇಳಲಿಲ್ಲ ಅಂತ ನಾವು ಅನ್ಕೋತಾ ಇರ್ತೀವಲ್ಲ, ಅದಕ್ಕೆ ತುಂಬ ಸುಂದರವಾದಂಥ ಒಂದು ಸಂಗತಿ ಅಲ್ಲೇ ಭಾರತದಲ್ಲಿ ಬಂದಿದೆ. ವನಪರ್ವದಲ್ಲಿ ಯಕ್ಷ ಪ್ರಶ್ನದಲ್ಲಿ ಆ ಮಾತು ಬಂದಿದೆ. ಯಕ್ಷ ಯುಧಿಷ್ಠಿರನ ಅನೇಕ ಪ್ರಶ್ನೆಗಳನ್ನು ಕೇಳ್ತಾನೆ, ಅಲ್ಲಿ ಯುಧಿಷ್ಠಿರ ಉತ್ತರ ಕೊಡ್ತಾನೆ ಅಂತ ನಮಗೆ ಗೊತ್ತಿದೆ. ಅದರಲ್ಲಿ ಒಂದು ವಾರ್ತೆ ಹೇಳಪ್ಪ ಎಂದು ಹಳಸಲಾಗದ, ಸಾಕಿನ್ನ ಈ ವಾರ್ತೆಯನ್ನು ಕೇಳಿದ ಮೇಲೆ ನಮಗೇನೂ ಬೇಕಾಗಿಲ್ಲ ಅಂತ ಅನಿಸುವ ಒಂದು ವಾರ್ತೆಯನ್ನು ಹೇಳು ಅಂತ ಯುಧಿಷ್ಠಿರನನ್ನು ಯಕ್ಷ ಕೇಳ್ತಾನೆ. ವಸುತಃ ಅಲ್ಲಿ ಅವನು ಕೇಳುವುದು ವಾರ್ತೆ ಕೇಳು ಅಂತ, ಇಷ್ಟೇ, ವಾರ್ತೆ ಹೇಳು ಅಂತ. ಎಂದೂ ಹಳಸಲಾಗದ ಅಂತ ಅನ್ನೋದ್ರೆ ನನ್ನ ವಿಶ್ಲೇಷಣೆ ಅಷ್ಟೆ. ಅದಕ್ಕೆ ಒಂದು ವಾರ್ತೆ ಅಂದರೆ ಏನದು? ಯಾವ ವಾರ್ತೆಯನ್ನು ಹೇಳುವುದು? ಯಾರೋ ಗೆದ್ದದ್ದು, ಯಾರೋ ಸೋತದ್ದನ್ನು ಹೇಳುವುದಾ? ಯಾರೋ ಮದುವೆ ಮಾಡಿಕೊಂಡದ್ದು, ಯಾರೋ ಮತ್ತೆಲ್ಲಿಯೋ ಲೋಕೋಪಕಾರ ಮಾಡಿದ್ದು, ಜಗತ್ತಿಗೆ ಅಪಕಾರ ಮಾಡಿದ್ದು, ಯಾವುದನ್ನು ವರ್ಣನೆ ಮಾಡುವುದು? ಆದರೆ ಜಗತ್ತೆಲ್ಲವನ್ನೂ, ಜಗತ್ತಿನ ಎಲ್ಲ ಜೀವಗಳ ವಾರ್ತೆಯನ್ನು ಸಂಗ್ರಹ ಮಾಡುವಂಥ ಒಂದು ಅದ್ಭುತವಾದ ವಾರ್ತೆ ಇದೆ. ಅದೇನು ಅಂದರೆ, ಅಸ್ಮಿನ್ ಮಹಾಮೋಹಮಯೇ ಕಟಾಹೇ ಸೂರ್ಯಾಗ್ನಿನ ರಾತ್ರಿ ದಿವೇಂಧನೇನ ಮಾಸರ್ತು ದರ್ವಿ ಪರಿಘಟ್ಟನೇನ ಭೂತಾನಿ ಕಾಲಃ ಪಚತೀತಿ ವಾರ್ತಾ ಅಂತ. ಈ ಒಂದು ವಾರ್ತೆಯಲ್ಲಿ ಎಲ್ಲ ವಾರ್ತೆಯೂ ಬಂದು ಹೋಯಿತು. ನೋಡಿ ಎಷ್ಟು ತುಂಬ ಸುಂದರವಾಗಿದೆ ಅಂದರೆ ಇದು. ಅಸ್ಮಿನ್ ಮಹಾಮೋಹಮಯೇ ಕಟಾಹೇ, ಈ ಜಗತ್ತು ಇದೊಂದು ದೊಡ್ಡ ಕಡಾಯಿ, ಇದು ಭಗವಂತನ ಮಾಯೆಯಿಂದ ಹುಟ್ಟಿರುವಂಥ ಒಂದು ಕಡಾಯಿ. ಸೂರ್ಯಾಗ್ನಿನ, ಸೂರ್ಯ ಅನ್ನುವುದು ಇದಕ್ಕೊಂದು ಅಗ್ನಿ. ಅದು ಏನು ಹೇಳಲಿಕ್ಕೆ ಹೊರಟಿದ್ದಾರೆ ಅವರು ಅಂದರೆ, ಇಲ್ಲೊಂದು ಅಡಿಗೆ ನಡೆದಿದೆ ಅಂತ ಹೇಳಲಿಕ್ಕೆ ಹೊರಟಿದ್ದಾರೆ. ದೊಡ್ಡದೊಂದು ಅಡಿಗೆ ನಡೆದು ಬಿಟ್ಟಿದೆ, ಅಡಿಗೆ ಮಾಡುವ ಕಾರ್ಯಕ್ರಮ. ಅದು ಅಡಿಗೆ ಮಾಡಬೇಕಾದ್ರೆ ದೊಡ್ಡದೊಂದು ಕಡಾಯಿ ಬೇಕು. ಅದೇನು ಕಡಾಯಿ? ಬ್ರಹ್ಮಾಂಡ ಅನ್ನೋದು ಇದು ದೊಡ್ಡ ಕಡಾಯಿ. ಅದಕ್ಕೆ ಅಗ್ನಿ ಯಾವುದು ಅಂದರೆ ಸೂರ್ಯನೇ ಅಗ್ನಿ. ಸೂರ್ಯಾಗ್ನಿನ ರಾತ್ರಿ ದಿವೇಂಧನೇನ. ಹಾಗಾದರೆ ಅಡುಗೆ ಮಾಡಲಿಕ್ಕೆ ಒಂದು ಉರುವಲು ಬೇಕಲ್ಲ, ಸೌದೆ ಬೇಕಲ್ಲ. ಅದ್ಯಾವುದು ಸೌದೆ ಅಂತ ಪ್ರಶ್ನೆ ಬಂದರೆ, ಹಗಲು ರಾತ್ರಿ ಅಂತನ್ನುವುದೇ ಅಲ್ಲಿ ಒಂದು ಈ ಉರುವಲು. ರಾತ್ರಿ ದಿವೇಂಧನೇನ ಮಾಸರ್ತು ದರ್ವಿ ಪರಿಘಟ್ಟನೇನ. ಅಡುಗೆ ಮಾಡಬೇಕಾದ್ರೆ ಒಂದು ಸೌಟು ಬೇಕು. ಸೌಟು ಹಾಕಿ ಆ ಪಾತ್ರೆ ಒಳಗೆ ಕೈ ಅಲುಗಾಡಿಸ್ತಾ ಇರ್ತಾನೆ ಅಡುಗೆ ಮಾಡುವವನು. ಅದ್ಯಾವುದು ಪಾತ್ರೆ? ಅದ್ಯಾವುದು ಸಟ್ಟುಗ ಅಥವಾ ಸೌಟು ಅಂದರೆ ಮಾಸ ಋತು. ಮಾಸಗಳು, ಋತುಗಳು, ಪಕ್ಷಗಳು ಇವೆ ಅಲ್ಲಿ ಸೌಟು. ಇದನ್ನು ಹಾಕಿ ಆ ಸಾಧಕ, ಅಲ್ಲೊಬ್ಬ ವ್ಯಕ್ತಿ, ನಾನು ಸಾಧಕ ಅಂತ ಹೇಳಿದೆ, ಸಾಧಕ ಅಲ್ಲ, ಅದು ಹೇಳ್ತೇನೆ. ಆ ವ್ಯಕ್ತಿ ಯಾರು, ಅಡುಗೆ ಮಾಡುವವನು ಯಾರು ಅಂತ ಮುಂದೆ ಹೇಳ್ತೇನೆ. ಹೀಗೆ ಸೌಟು ಆಡಿಸಿ ಮಾಸತ್ತು ದರ್ವಿ ಪರಿಘಟ್ಟನೆಯನ್ನ ಭೂತಾನಿ ಕಾಲಃ ಪಚತೀತಿ ವಾರ್ತಾ. ಅಡಿಗೆ ನಡೆದಿದೆ. ಅಡಿಗೆ ಪದಾರ್ಥ ಯಾವುದು? ಏನು ಅಲ್ಲಿ ಬೇಯ್ತಾ ಇದೆ ಆ ಕಟಾಹದಲ್ಲಿ ಅಂದರೆ ಭೂತಗಳೇ ಬೇಯ್ತಾ ಇವೆ. ನಾವೆಲ್ಲ ಚೇತನಗಳು ಕೂಡ ಅದರಲ್ಲಿ ಬೇಯ್ತಾ ಇದ್ದೇವೆ. ಇನ್ನು ಅಡಿಗೆ ಮಾಡುವವನು ಯಾರು ಅಂದರೆ ಕಾಲಃ, ಕಾಲನಾಮಕನಾದ ಭಗವಂತ ನಮ್ಮೆಲ್ಲರನ್ನು ಕೂಡ ಬೇಯಿಸ್ತಾ ಇದ್ದಾನಲ್ಲಿ. ಯಾರದು ಕಾಲ? ಕಾಲನಾಮಕನಾದ ಭಗವಂತ. ಹೌದು, ಯಮಃ ಕಾಲೋ ಮನುಷ್ಯಾಣ. ಮತ್ತೊಂದು ಕಡೆ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳ್ತಾರೆ, ಯಮನೇ ನಮಗೆ ಮನುಷ್ಯರಿಗೆ ಕಾಲ ಯಮ, ಅವನಿಗೆ ಕಾಲ ಸುದರ್ಶನ, ಸುದರ್ಶನ ಚಕ್ರದ ಅಭಿಮಾನಿಯಾದ ಪ್ರದ್ಯುಮ್ನ. ಅವನಿಗೆ ಕಾಲ ರುದ್ರ, ಅವನಿಗೆ ಕಾಲ ಚತುರ್ಮುಖ ಬ್ರಹ್ಮ. ದುರ್ಗಾಪಿ ತಸ್ಯತು, ಈ ರುದ್ರನಿಗೂ ಕಾಲಳಾದವಳು ಲಕ್ಷ್ಮೀದೇವಿ. ಸಾಬ್ರಹ್ಮ ಪ್ರಳಯ ದೇವಿ ವರ್ತತೆ ಚಕ್ರರೂಪಿಣಿ. ಪ್ರಳಯ ಕಾಲದಲ್ಲಿ ಅವಳು ಚಕ್ರದಂತೆ ಎಲ್ಲ ಕಡೆ ಸಂಚಾರ ಮಾಡ್ತಾ ಇರ್ತಾಳಂತೆ. ಅವಳಿಗೂ ನಿಯಾಮಕನಾದವನು ಪರಃಕಾಲ ಸಗುಚ್ಯತೆ, ಭಗವಂತನೇ ಪರಕಾಲ. ಆ ಪರಕಾಲ ಅಂತ ಕರೆಸ್ಕೊಂಡಿರುವ ಭಗವಂತನೇ ಕಾಲ. ಆ ಕಾಲನಾಮಕನಾದ ಭಗವಂತನೇ ಅಡಿಗೆಯವನಾಗಿ ಎಲ್ಲ ಪ್ರಾಣಿಗಳನ್ನು, ಎಲ್ಲ ಜೀವರನ್ನು ಕೂಡ ಈ ಬ್ರಹ್ಮಾಂಡವೆಂಬ ಕಡಾಯಿಯಲ್ಲಿ ಹಾಕಿ ಅಡಿಗೆ ಮಾಡ್ತಾ ಇದ್ದಾನೆ. ಮುಗಿದೋಯ್ತು. ಈ ಒಂದು ಶ್ಲೋಕದಲ್ಲಿ ಇದೊಂದು ದೊಡ್ಡ ವಾರ್ತೆ. ಭೂತಾನಿ ಕಾಲಃ ಪಚತೀತಿ ವಾರ್ತಾ, ಇದೊಂದು ದೊಡ್ಡ ವಾರ್ತೆ. ಈ ವಾರ್ತೆಯಲ್ಲಿ ಜಗತ್ತಿನ ಎಲ್ಲವೂ ಕೂಡ ಸೇರಿ ಹೋಯ್ತಲ್ಲ, ಇನ್ನು ಸೇರಬೇಕಾದ್ದೇನಿದೆ? ಜಗತ್ತಿನಲ್ಲಿ ಎಲ್ಲವೂ ಕೂಡ ಇದರಲ್ಲೇ ಸೇರಿ ಹೋಯ್ತು. ಹೇಗೆ ಸೇರಿ ಹೋಯ್ತು? ಯಾರೋ ಸತ್ತರು, ಈ ಜಗತ್ತಿನಲ್ಲಿ ಯಾರೋ ಸೃಷ್ಟಿಗೆ ಬಂದರು, ಮತ್ತಾರೋ ಮುಕ್ತರಾದರು, ಇನ್ನು ಮತ್ತಾರೋ ಅಲ್ಲಿ ಯಾರನ್ನೋ ಸೋಲಿಸಿದರು, ಮತ್ತಾರೋ ಯಾರನ್ನ ಗೆದ್ದರು. ಎಲ್ಲವೂ ಕೂಡ ಇದರಲ್ಲೇ ಸೇರಿ ಹೋಗಿದೆ. ಮತ್ತಾರೋ ಮದುವೆ ಮಾಡಿಕೊಂಡ್ರು, ಮಕ್ಕಳನ್ನು ಪಡ್ಕೊಂಡ್ರು, ಮೊಮ್ಮಕ್ಕಳನ್ನು ಪಡ್ಕೊಂಡ್ರು, ಮರಿಮಕ್ಕಳನ್ನು ಪಡ್ಕೊಂಡ್ರು, ಸೋತರು, ಗೆದ್ದರು. ಜಗತ್ತಿನಲ್ಲಿ ಇನ್ನೇನು ಆಗಬೇಕಾದದ್ದಿದೆ? ಸೃಷ್ಟಿಗೆ ಬಂದಾಗಿನಿಂದ ಪ್ರಳಯ ಕಾಲದವರೆಗೂ
ಬೆಳಗ್ಗೆ ಎದ್ದಾಗಿನಿಂದ ಸಾಯುವವರೆಗೂ ಪ್ರತಿಯೊಂದು ಸಂಗತಿಯೂ ಕೂಡ ಇದರಲ್ಲಿ ಅಡಕ ಆಗಿ ಹೋಗಿಬಿಟ್ಟು ನಮ್ಮ ಪಾಕಕ್ಕಾಗಿ ಜೀವ ಅನ್ನುವುದೊಂದು ಪಕ್ವವಾಗಿ ಹೊರಗೆ ಬರಬೇಕಾಗಿದೆ. ನಾವು ನಮ್ಮ ಗತಿಯನ್ನು ಸೇರಬೇಕಾಗಿದೆ. ಅದಕ್ಕಾಗಿ ಒಂದು ದೊಡ್ಡ ಪ್ರಮಾಣದ ಅಡಿಗೆ ಇಲ್ಲಿ ನಡೆದಿದೆ. ಅಡಿಗೆಯನ್ನು ಮಾಡುವವನು ಭಗವಂತ, ಅಡಿಗೆಯ ಪದಾರ್ಥಗಳು ನಾವು ಜೀವರು. ಇಷ್ಟನ್ನು ವರ್ಣನೆ ಮಾಡಿಬಿಟ್ಟ ಮೇಲೆ ಇನ್ನು ಈ ಜಗತ್ತಿನಲ್ಲಿ ಹೇಳಬೇಕಾದ ವಾರ್ತೆ ಏನಿದೆ, ಕೇಳಬೇಕಾದ ವಾರ್ತೆ ಏನಿದೆ? ಜಗತ್ತಿನಲ್ಲಿ ಪ್ರತಿಯೊಂದು ಸುಖದ ವಾರ್ತೆ, ದುಃಖದ ವಾರ್ತೆ, ಪ್ರತಿಯೊಂದು ಕೂಡ ಈ ಪಾಕದ ವಾರ್ತೆಯಲ್ಲಿ ಅಡಕಾಗಿ ಹೋಗಿಬಿಟ್ಟಿದೆಯಲ್ಲ. ಮತ್ತು ಭೂತಾನಿ ಕಾಲ ಪಚಿತೀತಿ ವಾರ್ತಾ ಅಂತ ಈ ಒಂದು ವಾರ್ತೆಯನ್ನು ನಾವು ಯುಧಿಷ್ಠಿರನ ಮೂಲಕ ಕೇಳಿದ ಮೇಲೆ ಇನ್ನು ಸಮಸ್ತ ಮಹಾಭಾರತದಲ್ಲೂ ಕೂಡ ಇದೇ ವಾರ್ತೆ ಇರುವುದು. ಭಾಗವಂತವನ್ನು ತೆಗೆದು ನೋಡಿದ್ರು ಅದೇ ವಾರ್ತೆ, ಅಷ್ಟಾದಶ ಪುರಾಣಗಳನ್ನು ತೆಗೆದು ನೋಡಿದ್ರು ಅದೇ ವಾರ್ತೆ, ಆಧುನಿಕ ಕಾಲದ ಇತಿಹಾಸವನ್ನು ಓದಿದ್ರು ಅದರಲ್ಲೂ ಅದೇ ವಾರ್ತೆ. ಇನ್ನೇನಿದೆ? ಭಗವಂತನ ಮಹಿಮೆಯೇ ಎಲ್ಲ ಕಡೆ ಕೇಳಿ ಬರ್ತದೆ. ಆದರೆ ನಮಗೆ ಕಾಣಿಸುವುದು ಆ ಭಗವಂತನ ಮಹಿಮೆಗೆ ಒಳಗಾದಂಥ ಈ ಜೀವರೇನಿದ್ದಾರೆ, ಆ ಜೀವರು ಕಣ್ಣಿಗೆ ಕಾಣಿಸ್ತಾರೆ, ಜಡಗಳು ಕಣ್ಣಿಗೆ ಕಾಣಿಸ್ತಾರೆ. ಹಿಂದೆ ಈ ಗೊಂಬೆಗಳನ್ನು ಆಡಿಸುವಂಥ ಆ ಗೊಂಬೆ ಆಟದ ಕಲಾವಿದ ಮಾತ್ರ ಅವನು ಕಾಣಿಸ್ತಾ ಇಲ್ಲ, ಗೊಂಬೆಗಳು ಕಾಣಿಸ್ತಾ ಇವೆ. ಗೊಂಬೆಗಳು ಕಾಣಿಸಿದಾಗೆಲ್ಲ ಆ ಗೊಂಬೆಯನ್ನು ಆಡಿಸುವವನ, ಆ ಕಲಾವಿದನ, ಆ ಅಡಿಗೆ ಮಾಡುವ ಆಟಗಾರ, ಆ ಪಾಚಕನ, ಕುಂಬಾರನಾದ ಜಗತ್ತನನ್ನು ನಿರ್ಮಿಸಿರುವ, ಜಗತ್ತೆಂಬ ಮಡಿಕೆಯನ್ನು ನಿರ್ಮಿಸಿರುವ ಕುಂಬಾರ, ಜಗತ್ತೆಂಬ ಈ ಒಂದು ಕಬ್ಬಿಣದ ಕಡಾಯಿಯಲ್ಲಿ ಕೆಲಸ ಮಾಡುವ ಕಮ್ಮಾರನಾದಂಥ ಕರ್ತಾರನ ಕಮ್ಮಟ ಈ ಜಗತ್ತು. ಆ ಕರ್ತಾರ ನಮಗೆ ನೆನಪಿಗೆ ಬರ್ತಿಲ್ಲ. ವಸ್ತುತಃ ನೆನಪಿಗೆ ಬಂದರೆ ಸಮಸ್ತ ಶಾಸ್ತ್ರದಲ್ಲೂ ಮಹಾಭಾರತದಲ್ಲೂ ಕೂಡ ನಮಗೆ ಈ ಭಗವಂತನ ಮಹಿಮೆ ಕಂಡಂತೆಯೇ ಇನ್ನೇನಾಗಬೇಕಾಗಿದೆ? ಪ್ರತಿಯೊಂದು ವಾಕ್ಯವು, ಪ್ರತಿಯೊಂದು ಶಬ್ದವು ಹೇಗೆ ಭಗವಂತನನ್ನು ಹೇಳ್ತದೆ ಅಂತ ಸಾವಿರಾರು ಧಾತು, 16,000 ಧಾತುಗಳು, ಅವುಗಳ ಪ್ರತ್ಯಯ, ಅವುಗಳ ನಿಷ್ಪತ್ತಿ, ಪ್ರತ್ಯಯ, ಪ್ರಕೃತಿ, ಸಂಗಮ, ಭಂಗಿ, ಅದೆಲ್ಲ ನಮ್ಮಂಥ ಸಾಮಾನ್ಯರಿಗೆ ತಿಳಿಯೋದು ಹೇಗೆ? ತಿಳಿದೇ ಹೋದರೂ ತೊಂದರೆ ಇಲ್ಲ. ನಾವು ಸಾಮಾನ್ಯರಿರಬಹುದು. ಆದರೆ ಈ ಭಗವಂತ ಅಡಿಗೆಯವನಂತೆ, ಕಮ್ಮಾರನಂತೆ, ಕಂಬಾರನಂತೆ, ಅಕ್ಕಸಾಲಿಗನಂತೆ ಈ ಕೆಲಸ ಮಾಡ್ತಾ ಇದ್ದಾನೆ. ಅವನ ಚೇಷ್ಟೆಯಿಂದಾಗಿ ಇದೆಲ್ಲವೂ ಕೂಡ ನಡೆದಿದೆ. ಇಲ್ಲಿ ನಡೆದಿರುವುದು ಯಾವುದನ್ನು ನಾವು ಗಮನಿಸಿದರೂ ಕೂಡ ಅದೆಲ್ಲ ಆತನ ಚೇಷ್ಟೆಗೆ ದ್ಯೋತಕ ಅಂತ ಗೊತ್ತಾಗಿಬಿಟ್ರೆ ಇದ್ರ ಭಗವಂತನ ಮಹಿಮೆಗೆ ದ್ಯೋತಕ. ಹೀಗಿರುವಾಗ ವಸ್ತುತಃ ಮಹಾಭಾರತ ಈ ಜಗತ್ತಿನ ದಿಗ್ದರ್ಶನ ಮಾಡಿಸಿದೆ. ಧರ್ಮ, ಅರ್ಥ, ಕಾಮ, ಮೋಕ್ಷಗಳಿಗೆ ಸಂಬಂಧಪಟ್ಟಂತೆ ಮನುಷ್ಯನ ಮನೋಗತ, ಅವನ ಭಾಷೆ ವರ್ತನೆಗಳು, ಮನಸ್ಸಿನ ವರ್ತನೆಗಳು, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಅದೆಷ್ಟೋ ಪಾತ್ರಗಳು, ದೇವತೆಗಳು, ಋಷಿಗಳು, ಪಿತೃಗಳು, ಸ್ತ್ರೀಯರು, ಪುರುಷರು, ದೈತ್ಯರು, ಅವರೆಲ್ಲರ ಪಾತ್ರಗಳ ಮನೋಗತವನ್ನು ಅದು ಬಿಚ್ಚಿ ಹೇಳಿದೆ. ಮತ್ತು ಹಾಗೆ ಬಿಚ್ಚಿ ಹೇಳಿದ ಮೇಲೆ ಅವರೆಲ್ಲರ ಪಾಕವನ್ನು ಅದು ಮಾಡಿದಂತೆ, ಆ ವ್ಯಾಸರೂಪದ ಭಗವಂತ ಆ ಪಾಕವನ್ನು ಅವನು ಮಾಡಿದಂತೆ. ಈಗ ಅವನೇನು ಪಾಕವನ್ನು ಮಾಡಿದಂತೆ ಅಂತ ವರ್ಣನೆ ಬಂದ ಮೇಲೆ ಅವನದೇ ಮಹಿಮೆ ಆಯ್ತಿದ್ದು. ಜಗತ್ತಿನಲ್ಲಿ ಯಾರ ಕುರಿತು, ಯಾವ ಜಡದ ಕುರಿತಾಗಿ, ಯಾವ ಚೇತನದ ಕುರಿತಾಗಿ ವರ್ಣನೆ ಮಾಡಿದರೂ ಕೂಡ, ಅದು ಮಾಡುವ ಕ್ರಿಯೆಗಳನ್ನು ನಾವು ಹೇಳಿದರೂ ಕೂಡ ಅದೆಲ್ಲ ಭಗವಂತನದೇ ವರ್ಣನೆ ಆಯ್ತಲ್ಲ, ಮತ್ತೆ ಯಾರ್ದು ವರ್ಣನೆ ಆಯಿತು? ಇಷ್ಟು ಸುಲಭವಾಗಿ ನಮಗೂ ತಿಳಿಲಿಕ್ಕೆ ಸಾಧ್ಯ ಇದ್ದೇ ಇದೆ ಅಲ್ಲಿ. ಎಲ್ಲರೂ ಜಗತ್ತಿನ ಯಾರು ಹೊಡೆದಾಡಿಕೊಂಡ್ರೆ, ಪರಸ್ಪರ ಪ್ರೀತಿ ತೋರಿಸ್ಕೊಂಡ್ರೆ ಅದೆಲ್ಲ ಈಶ್ವರನ ಲೀಲೆಯೇ ಆಗಿದೆ ಅಂತ ಅನ್ನೋದನ್ನು ನಮ್ಮಂಥ ಸಾಮಾನ್ಯರು ಹೀಗೆ ತಿಳಿಬಹುದಲ್ಲ. ಹಾಗೆ ನೋಡಿದರೆ ಮಹಾಭಾರತವೇ ಭಾಗವತಕ್ಕಿಂತ ಹೆಚ್ಚು ಈ ಜಗತ್ತನ್ನು ತೋರಿಸಿದೆ. ಜಗತ್ತನ್ನು ತೋರಿಸಿದ ಮೂಲಕ ಅದು ಆ ಭಗವಂತನೆಂಬ ಪಾಚಕನನ್ನು ಕೂಡ ತೋರಿಸಿಯೇ ಇದೆ, ಅವನ ಮಹಿಮೆಯನ್ನೇ ಅದು ಹೇಳಿದೆ. ಇಷ್ಟಾದರೂ ಕೂಡ ಮಹಾಭಾರತ ಹೆಚ್ಚು ದೊಡ್ಡದು, ಭಾಗವತ ದೊಡ್ಡದು ಅಂತ ಪ್ರಶ್ನೆ ಬಂದಾಗ ಭಾಗವತವೇ ನಮಗೆ ದೊಡ್ಡದು ಅಂತ ವಾದ ಮಾಡುವಂಥ ವಿದ್ವಾಂಸರು ಇವತ್ತಿಗೂ ಇದ್ದಾರೆ, ನಮ್ಮಲ್ಲೇ ಇದ್ದಾರೆ. ನೀವು ಮಹಾಭಾರತವನ್ನು ವಿವರವಾಗಿ ಓದಿದ್ದೀರಿ, ಪ್ರವಚನ ಹೇಳಿದ್ದೀರಿ, ಭಾಗವತ ಇನ್ನೂ ಅಷ್ಟು ವಿವರವಾಗಿ ಓದಿಲ್ಲ, ಅಷ್ಟು ವಿವರವಾಗಿ ಪ್ರವಚನ ಮಾಡಿಲ್ಲ, ಆದ್ದರಿಂದ ಇನ್ನೂ ಮಹಾಭಾರತ ದೊಡ್ಡದು ಅಂತ ನೀವು ಹೇಳ್ತಾ ಇದ್ದೀರಿ ಅಂತ ನನಗೆ ಪಾಟಿ ಸವಾಲು ಹಾಕಿದವರಿದ್ದಾರೆ. ಆದರೆ ಹಾಗಲ್ಲ, ಅದನ್ನು ನಾನೇನು ಹೇಳಬೇಕಾಗಿಲ್ಲ, ನಾನು ಸರ್ಟಿಫಿಕೇಟ್ ಕೊಡಬೇಕಾಗಿಲ್ಲ. ಯಥಾಥ ಭಾರತೀಯ ದೇವೋ ನತಥಾನ್ಯೇಷು ಕೇಶಿಚಿತ್ ಅಂತ ಸ್ವಯಂ ವ್ಯಾಸರೇ ಹೇಳಿದ್ದಾರೆ. ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಅದನ್ನು ಉದ್ಧರಿಸಿ ಹೇಳಿದ್ದಾರೆ. ಭಾರತದಲ್ಲಿ ಹೇಗೆ ಭಾಗವಂತನ ಮಹಿಮೆ ಬಂದಿದೆ ಹಾಗೆ ಬೇರೆ ಗ್ರಂಥಗಳಲ್ಲಿ ಭಗವಂತನ ಮಹಿಮೆ ಬಂದಿಲ್ಲ. ಪುರಾಣಗಳ ಈ ಹೇಗೆ ಭಾರತ ಅಂತ ಅನ್ನೋದು ನಮಗೆ ವೈರಾಗ್ಯಕ್ಕೆ ಕಾರಣ ಆಗಿದೆ, ಭಾರತ ಹೇಗೆ ನಮಗೆ ಮುಕ್ತಿಗೆ ಕಾರಣ ಆಗಿದೆ, ಹಾಗೆ
ಭಗವಂತನ ಮಹಿಮೆಯನ್ನು ವರ್ಣನೆ ಮಾಡುವುದರಲ್ಲಿ ಮತ್ತು ಭಕ್ತಿ ಪ್ರಚೋದನೆಯಲ್ಲಿ, ಮುಕ್ತಿ ಪ್ರಚೋದನೆಯಲ್ಲಿ ಭಾರತವನ್ನು ಮೀರಿಸಿದ ಗ್ರಂಥ ಇನ್ನು ಯಾವುದೂ ಇಲ್ಲವೇ ಇಲ್ಲ. ಆದರೆ ನಮಗೆ ಅಲ್ಲಿರುವ ಪ್ರತಿಯೊಂದು ಅಕ್ಷರ, ಪ್ರತಿಯೊಂದು ಶಬ್ದದ ಅರ್ಥ ಆಗುವುದು ಬಿಡಿ, ಅಲ್ಲಿರುವ ಜನಗಳ ವರ್ತನೆ, ಅವರ ಮನೋಗತ, ಅದೆಲ್ಲವನ್ನು ಪಾಚಕನ ರೂಪದಲ್ಲಿ, ಕರ್ತಾರನ ರೂಪದಲ್ಲಿ ಒಳಗಿದ್ದು ನಿಯಮಿಸುವ ಭಗವಂತನ ಲೀಲೆ ಅಲ್ಲಿದೆ ಅಂತಲೂ ಅನೇಕ ಬಾರಿ ಅರ್ಥ ಆಗೋದಿಲ್ಲ. ನನಗೆ ಅರ್ಥ ಆಯಿತು ಒಂದು ಮಾತ್ರಕ್ಕೆ ನಾನೇನು ಶ್ರೇಷ್ಠ, ನಾನೇನು ಉತ್ತಮರಲ್ಲಿ ಉತ್ತಮ ಅಂತನೂ ಅಲ್ಲ, ನಾನೂ ಒಬ್ಬ ಮಂದನೆ. ಆದರೂ ನನಗೂ ಅರ್ಥ ಆಯಿತು ಒಂದಿಷ್ಟು. ಇದೆಲ್ಲವೂ ಭಗವಂತನ ಲೀಲೆ, ಈ ಜಗತ್ತಿನ ಲೀಲೆ. ಏ ಸಬ್ ಮಾಯಾ ಹೇ, ಜಗತ್ತೆಲ್ಲವೂ ಮಾಯೆ ಅಂತ ಅರ್ಥ ಆಗಿಬಿಡ್ತು ನನಗೆ. ಹಾಗೆ ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಹಾಗೆ ಅಂಥದ್ದೊಂದು ದೃಷ್ಟಿಕೋನವನ್ನು ಬೆಳೆಸ್ಕೋಬೇಕು. ಯಾವುದೇ ಶಾಸ್ತ್ರವನ್ನು ನೋಡಿದಾಗ, ಜಗತ್ತಿನ ಈ ವರ್ತನೆಗಳನ್ನು ನೋಡಿದಾಗ ಅಂತ ನಿಮ್ಮ ಎದುರಿಗೆ ನನ್ನ ಭಾವನೆಗಳನ್ನು ಹಂಚಿಕೊಳ್ಳಿಕ್ಕೆ ಬಯಸಿದೆ ಅಷ್ಟೆ. ಆದ್ದರಿಂದ ಭಗವಂತನ ಮಹಿಮೆ ಮಹಾಭಾರತದಲ್ಲಿ ಇನ್ನಿಲ್ಲದಂತೆ ಬಂದು ಹೋಗಿದೆ. ಇನ್ನೆಲ್ಲಿಯೂ ಅಷ್ಟು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಭಗವಂತನ ಮಹಿಮೆಯನ್ನು. ಆದರೂ ಅಷ್ಟು ಹೇಳಿದ ಮೇಲೂ ಕೂಡ ಇನ್ನೂ ಮತ್ತಷ್ಟು ಹೇಳಬೇಕಾದ್ದು ಬಾಕಿ ಉಳಿದಿದೆ. ಯಾಕೆಂದರೆ ಮತ್ತೆ ಹೇಳಲೇಬೇಕಾದ ಅವಶ್ಯಕತೆ, ಕೇಳಲೇಬೇಕಾದ ಅವಶ್ಯಕತೆ ವೇದವ್ಯಾಸರಿಗೂ ಇದೆ, ಹಾಗೆ ಬ್ರಹ್ಮಾದಿ ದೇವತೆಗಳಿಗೂ ಇದೆ. ಮಂದಾಧಿಕಾರಿಗಳಿಗಂತೂ ಭಗವಂತನ ಬಗ್ಗೆ, ಮಹಿಮೆಯ ಬಗ್ಗೆ ಮತ್ತಷ್ಟು ಸ್ಪಷ್ಟವಾದ ವಾಣಿಯಿಂದ, ಸ್ಪಷ್ಟವಾದ ರೂಪದಲ್ಲಿ ಯಾರೊಬ್ಬರು ಹೇಳಬೇಕಾದ ಅಗತ್ಯ, ಕೇಳಬೇಕಾದ ಅಗತ್ಯ ಅವರಿಗಂತೂ ಇದ್ದೇ ಇದೆ. ಅದಕ್ಕಾಗಿ ನಾವು ಎಲ್ಲರೂ ಕೂಡ ಮಹಾಭಾರತವನ್ನು ಕೇಳಬೇಕಾಗಿದೆ. ನೀವೀಗ ಭಾಗವತವನ್ನು ಕೇಳಬೇಕಾಗಿದೆ. ಅದಕ್ಕೆ ನೀವು ಭಾಗವತವನ್ನು ರಚನೆ ಮಾಡಿರಿ ಅಂತ ನಾರದರು ವ್ಯಾಸರಿಗೆ ಅದನ್ನು ಪ್ರಚೋದಿಸಿದರು. ಇದು ಅದ್ರ ಬಗ್ಗೆ ನನ್ನ ದೃಷ್ಟಿಕೋನ. ಅಲ್ಲಿಗೆ ಆ 9ನೇ ಶ್ಲೋಕದ ಬಗ್ಗೆ ನಾವು ನೋಡಬೇಕಾದಂಥ ಒಂದು ದೃಷ್ಟಿಕೋನ, ನಾವು ತಾಳಬೇಕಾದಂಥ ಒಂದು ದೃಷ್ಟಿಕೋನ ಭಾಗವತದಲ್ಲೇ ಬಂದಿದೆ. ಈಶ್ವರಸ್ಯ ವಿಚೇಷ್ಟಿತಂ ಅಂತ, ಭೂತಾನಿ ಕಾಲ ಪಚತೀತಿ ವಾರ್ತಾ ಅಂತ ಬಂದಿದೆ ಮಹಾಭಾರತದಲ್ಲಿ. ಇದು ನಮ್ಮ ಜೀವನದ ದೃಷ್ಟಿಕೋನಗಳಾಗಬೇಕು. ಜಗತ್ತಿನಲ್ಲಿ ಏನು ನೋಡಿದರೂ ಕೂಡ ನಮಗೆ ಭಗವಂತನ ಬಗ್ಗೆಯೇ ಅದು ಸೂಚಕ ಆಗಬೇಕು. ಬಹುಚಿತ್ರ ಜಗತ್ ಬಹುಧಾಕರಣ ಪರಶಕ್ತಿರಣಂತ ಗುಣ ಪರಮಃ. ಅತ್ಯಂತ ವಿಚಿತ್ರವಾದ ಈ ಜಗತ್ತಿನ ಜಡ ಚೇತನಗಳನ್ನು ಸೃಷ್ಟಿಸಿರುವುದರಿಂದ ಪರಶಕ್ತಿ ಉಳ್ಳವನಿಗೆ ಭಗವಂತ ಅಂತ ಅವನ ಲೀಲೆಗೆ ಅದು ನಮಗೆ ಅನುವಾಪಕ ಆಗಬೇಕು. ಹಾಗಾದರೆ ಎಲ್ಲವೂ ಕೂಡ ಭಗವಂತನ ಮಹಿಮೆಗೆ ದ್ಯೋತಕ. ಅದನ್ನು ಮಹಾಭಾರತ ಮಾಡಿ ಆಗಿದೆ. ಆದರೂ ಇನ್ನಷ್ಟು ಮಾಡಬೇಕು, ಜಗತ್ತಿಗೆ ಮತ್ತಷ್ಟು ಅದನ್ನು ಕೊಡಬೇಕು. ವಿಶೇಷತಃ ಮಂದಾಧಿಕಾರಿಗಳಿಗೆ ನೀವು ಅದನ್ನು ಹೇಳಬೇಕು ಅಂತ ನಾರದರ ಭಿನ್ನಹ. ಅದನ್ನು ವ್ಯಾಸರು ಕೇಳಿ ಭಾಗವತವನ್ನು ರಚನೆ ಮಾಡ್ತಾರೆ. ಮುಂದೆ 10ನೇ ಶ್ಲೋಕದಲ್ಲಿ ಏನು ಹೇಳ್ತಾರೆ ಅದನ್ನು ನಾವು ಮುಂದಿನ ದಿವಸದಲ್ಲಿ ನೋಡೋಣ. ಭಾಗವತ ಸರ್ವೋದ್ಧಾರವು ಕೂಡ ಅದನ್ನು ವಿವರಿಸಿದೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವು ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರೋ ಇನ್ನು ಋಷಿಕೇಶನೇ, ಈಶನಿಂದ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ಮಸ್ತು.